ಸಿಟಿ ರವಿ ಸುತ್ತಾಟದ ವಾರ್ ಈಗ ಒಂದು ಕಡೆ ಮುಂದುವರೆದಿದೆ. ಬಿಜೆಪಿ ನಾಯಕನ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಿಗೆ ಟೆನ್ಷನ್ ಶುರುವಾಗಿದೆ. ಒಂದು ಕಡೆ ಬೆಂಕಿ ಚಂಡು ನುಂಗಿದಂತೆ ಆಗಿದೆ ಪರಮೇಶ್ವರ್ ಪರಿಸ್ಥಿತಿ. ಈಗ ರಾಜ್ಯ ರಾಜಕಾರಣದಲ್ಲಿ ಸಿಟಿ ರವಿ ಸುತ್ತಾಟದ ವಾರ್ ಜೋರಾಗಿದೆ. ಬಿಜೆಪಿ ನಾಯಕನ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಿಗೆ ಟೆನ್ಷನ್ ಶುರುವಾಗಿರುವಂತದ್ದು. ಅಧಿಕಾರಿಗಳ ಹಿಡಿತವನ್ನ ತಪ್ಪಿದ್ರ ಎನ್ನುವಂತ ಆತಂಕ ಶುರುವಾಗಿದೆ. ಸಿಟಿ ರವಿ ಪ್ರಕರಣದಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ. ಗೃಹ ಸಚಿವರಿಗೆ ಒಂದ್ ರೀತಿ ಬೆಂಕಿಯ ಚೆಂಡಾಗಿದೆ. ಪ್ರಮುಖವಾಗಿ ಈಗಾಗಲೇ ಎಂಎಲ್ಸಿ ಸಿಟಿ ರವಿ ಪ್ರಕರಣದಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ರವಿ ಪ್ರಕರಣದಲ್ಲಿ ಒಬ್ರು ಎಂಟ್ರಿ ಆಗಿದ್ದಕ್ಕೆ ಪರಂ ಗರಂ ಆಗಿದ್ದಾರೆ ಸದ್ಯದ ಮಟ್ಟಿಗೆ. ಈಗ ಒಂದು ಕಡೆ ಪೊಲೀಸರಿಗೆ ಅವರ ವ್ಯವಸ್ಥೆಯ ವಿಚಾರವಾಗಿ ಕೂಡ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಬಿಜೆಪಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಎಲ್ಲೋ ಒಂದು ಕಡೆ ರವಿ ಪ್ರಕರಣದಲ್ಲಿ, ಸಿಟಿ ರವಿ ಅವರ ಪ್ರಕರಣದಲ್ಲಿ ಈಗ ಒಂದು ರೀತಿ ಬೆಂಕಿಯ ಚೆಂಡಾಗಿದೆ, ಬಿಸಿ ತುಪ್ಪದ ರೀತಿ. ಟೆನ್ಷನ್ ಈಗ ಗೃಹ ಸಚಿವರಿಗೆ. ರಾತ್ರೋರಾತ್ರಿ ಬಂಧಿಸಿದ ತಕ್ಷಣ ಸಿಟಿ ರವಿ ಅವರನ್ನ ಬೆಳಗ್ಗೆವರೆಗೂ ಕೂಡ ಪೊಲೀಸ್ನವರು ಸುತ್ತಾಡಿಸ್ತಿರ್ತಾರೆ ಬೆಳಗಾವಿಯಲ್ಲಿ. ಅವರನ್ನ ಠಾಣೆಗೂ ಕೂಡ ಕರೆದುಕೊಂಡು ಹೋಗಲ್ಲ. ಈ ಬಂಧನದ ವಾರ್ ಮತ್ತಷ್ಟು ಜೋರಾಗ್ತಾ ಇದೆ. ಸಿಟಿ ರವಿ ಅವರನ್ನ ಸುತ್ತಾಡಿಸಿದ್ದು ಸಚಿವರಿಗೆ ಗೊತ್ತೇ ಇರಲಿಲ್ವಾ ಎನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾರ ಕಂಟ್ರೋಲ್ನಲ್ಲಿ ಇತ್ತು ಆ ಅಧಿಕಾರಿಗಳ ಕಾರ್ಯ? ಹಾಗಿದ್ರೆ ಯಾರ ಹೇಳಿಕೆಯ ಮುಖಾಂತರ ಸುತ್ತಾಟವನ್ನ ನಡೆಸಿದ್ರು? ಗೃಹ ಇಲಾಖೆಯ ಎಡವಟ್ಟಿಗೆ ಸರ್ಕಾರಕ್ಕೆ ಈಗ ಕೆಟ್ಟ ಹೆಸರು ಬಂದಿದೆ. ಪೊಲೀಸ್ ಅಧಿಕಾರಿಗಳ ಹಿಡಿತ ಹೇಗಿತ್ತು? ಆಗಿದ್ರೆ ಯಾರ ಕೈಲಿತ್ತು? ಯಾರೇ ಹಸ್ತಕ್ಷೇಪ ಮಾಡಿದ್ರು ಕೂಡ ಬಲ ಪ್ರಯೋಗವನ್ನ ಮಾಡಿದ್ದಾರೆ. ಗೃಹ ಸಚಿವರಿಗೆ ಗೊತ್ತಿರಲಿಲ್ವಾ ಸಿಟಿ ರವಿ ಅವರನ್ನ ಸುತ್ತಾಡಿಸಿದ್ದು? ಹಾಗಿದ್ರೆ ಅಧಿಕಾರಿಗಳ ಕಾರ್ಯ ಯಾರ ಕಂಟ್ರೋಲ್ನಲ್ಲಿತ್ತು? ಪೊಲೀಸ್ನವರ ಆ ಕಾರ್ಯವೈಖರಿಯ ಬಗ್ಗೆ ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗೃಹ ಇಲಾಖೆಗೆ, ಸರ್ಕಾರಕ್ಕೆ ಕೆಟ್ಟ ಹೆಸರು. ಈಗ ಪರಮೇಶ್ವರ್ ಅವರು ಕೂಡ ಸಿಡಿಮಿಡಿಗೊಂಡಿದ್ದಾರೆ. ಈ ವಿಚಾರವಾಗಿ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಅವರೇ ನಮಗೆ ಏನು ಈಗ ಮೀಡಿಯಾದಲ್ಲಿ ಬಂದಿದೆ ಆ ಆಧಾರದ ಮೇಲೆ ಎಲ್ಲವೂ ಕೂಡ ಮಾತುಗಳು ನಡೀತಾ ಇದೆ. ವೆರಿಫಿಕೇಶನ್ ಮಾಡಬೇಕು ಅಂತಂದರೆ ನಾವು FSLಗೆ ಕೊಟ್ಟು ವೆರಿಫೈ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಸಭಾಪತಿಗಳು ಬರಿಬೋದು, ಫೇಕ್ ವಿಡಿಯೋ ನಡೀತಾ ಇದೆ, ಅದರಿಂದ ಇದನ್ನು ವೆರಿಫೈ ಮಾಡಿ ಅಂತೇಳಿ ನಮಗೆ ಪೊಲೀಸರಿಗೆ ತಿಳಿಸಿದರೆ ಅದನ್ನು FSLಗೆ ಕೊಟ್ಟು ವೆರಿಫೈ ಮಾಡಿಸ್ತೀವಿ. ಪೊಲೀಸರ ವರ್ತನೆ ಬಗ್ಗೆ ಕೂಡ ಹೊರಟು ಬೇಸರ ವ್ಯಕ್ತಪಡಿಸಿದ್ದಾರೆ. ವಾಟ್ ಮಾರ್ಚರ್ ಮಾಡಲಿಕ್ಕೆ ಪರಿಷತ್ಗೆ ಬಂದಿದ್ರು, ಅದಕ್ಕೆ ಅವಕಾಶ ಇಲ್ಲ, ಅದು ಬಂದಿದ್ದಾರೆ. ಪರ್ಮಿಷನ್ ಇಲ್ಲದೆ ಮಾಡೋದಕ್ಕೆ ಪರ್ಮಿಷನ್ ಕೇಳ್ತಾರೆ ಪೊಲೀಸ್ನವರು, ಕೊಟ್ಟರೆ ಮಾಡ್ತಾರೆ, ಕೊಡಲಿಲ್ಲ ಅಂತ ಮಾಡೋದಿಲ್ಲ. ಯಾವ ಕಾನೂನು ಅಡಿಯಲ್ಲಿ ಅವರಿಗೆ ಅವಕಾಶ ಇದೆ ಪೊಲೀಸ್ನವರಿಗೆ ಅದನ್ನು ಕೇಳ್ತಾರೆ. ಅದು ಸಭಾಪತಿಗಳು ಅವ್ರದ್ದೇ ಆದಂಥ ನಿಯಮಗಳಿದ್ದಾವೆ, ಅದರ ಚೌಕಟ್ಟಲ್ಲೇ ಪೊಲೀಸ್ನವರು ಕೂಡ ಕೆಲಸ ಮಾಡ್ತಾರೆ. FIR ನಲ್ಲಿ ಕೂಡ ಪರಿಷತ್ ಒಳಗಡೆ ನಡೆದಿರೋ ಘಟನೆ ಅಂತ ಉಲ್ಲೇಖ ಮಾಡಿರೋದಕ್ಕೂ ಕೂಡ ಆಕ್ಷೇಪಗಳಿದ್ದಾವೆ. ಆ ರೀತಿ ಬರೆಯೋ ತಪ್ಪು ಅಲ್ಲ, ಅದು ವಾಸ್ತವಾಂಶ ಬರೆದಿದ್ದಾರೆ. ಈಗ ಅದು ಹೊರಗಡೆ ಬಂದು ನಡೆದಿತ್ತು ಅಂತ ಹೇಳಕ್ಕಾಗಲ್ಲ. ಒಳಗಡೆ ನಡೆದಿದೆ ಅನ್ನೋದನ್ನ ಈಗ ವಿಡಿಯೋಗ್ರಾಫ್ ಮಾಡಿರ್ತಕ್ಕಂಥದ್ದು ಮೀಡಿಯಾದವರೇ ವಿಡಿಯೋಗ್ರಾಫ್ ಮಾಡಿರೋದು. ಆಚೆ ಬಂದಿರತಕ್ಕಂಥದ್ದು ಪರಿಷತ್ತಿನ ಪ್ರೊಸೀಡಿಂಗ್ಸು ಏನೋ ಅವ್ರು ಮಾಡ್ತಾರೆ, ಅದು ಅಲ್ಲ. ಅದು ಬಂದಿರೋದು ಮೀಡಿಯಾದವರು ಆಚೆ ಬಿಟ್ಟಿದ್ದಾರೆ. ಮೀಡಿಯಾದವರು ಯಾರೋ ರೆಕಾರ್ಡ್ ಮಾಡಿದ್ರು ಅಂತೇಳಿ ಹೊರಗಡೆ ಬಂದಿದ್ದಾರೆ. ಅದನ್ನಷ್ಟೇ ಉಪಯೋಗಿಸಿದ್ದಾರೆ. ಪೊಲೀಸ್ನವರು ಕೂಡ ಅದನ್ನೇ ನೋಡಿರೋದು. ಸರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಸರ್, ರಾಜ್ಯದಲ್ಲಿ ಗೃಹ ಸಚಿವರು ಇದಾರಾ? ಕಳೆದ 6-7 ತಿಂಗಳಲ್ಲಿ ಏನೆಲ್ಲ ನಡೀತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ, ಮೊನ್ನೆ ಘಟನೆಯೂ ಸೇರಿದಂತೆ ಗೃಹ ಸಚಿವರು ಇದಾರಾ ಅನ್ನುವಂಥ ಪ್ರಶ್ನೆ ಇತ್ತು. ಅದು ಅವರೇ ತಿಳ್ಕೋಬೇಕು. ಗೃಹ ಸಚಿವರು ಇದ್ದಾರಾ ಇಲ್ವಾ, ಕಾನೂನು ಸುವ್ಯವಸ್ಥೆ
ಕರ್ನಾಟಕದಲ್ಲಿ ಸರಿಯಾಗಿದೆಯಾ ಇಲ್ವೋ ಅನ್ನೋದು ಅವ್ರಿಗೂ ಮಾಹಿತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾವ ರೀತಿಯಲ್ಲಿ ಗೃಹ ಸಚಿವರು ಇಲ್ಲ ಅನ್ನೋದನ್ನ ಅವ್ರು ಹೇಳಿ, ಆಮೇಲೆ ಅದಕ್ಕೆ ಉತ್ತರ ಕೊಡೋಣ. ಕುಮಾರಸ್ವಾಮಿ ಜೋಶಿ ಅವರು ಕೂಡ ಪರಮೇಶ್ವರ್ ಜೆಂಟಲ್ಮೆನ್, ಆದ್ರೆ ಈ ಪ್ರಕರಣದಲ್ಲಿ ಇಟ್ಟು ಎಲ್ಲ ಹ್ಯಾಂಡಲ್ ಮಾಡಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ದಾರೆ. ಎಲ್ಲ ವಿಷಯಗಳು ನಾನು ಮೊನ್ನೆನೂ ಕೂಡ ಹೇಳಿದೆ. ಪೊಲೀಸ್ನವರು ಅವರಿಗೆ ಆದಂಥ ನಿಯಮಗಳಿದೆ, ಅವರಿಗೆ ಆದಂಥ ಕರ್ತವ್ಯ ಪ್ರೊಸೀಜರ್ಸ್ ಇದ್ದಾವೆ, ಡ್ಯೂಟಿ ಪ್ರೊಸೀಜರ್ಸ್. ಅದನ್ನು ಅವರು ಪ್ರತಿಯೊಂದನ್ನು ಸರ್ಕಾರ ಕೇಳ್ಕೊಂಡು ಮಾಡೋದು. ಈಗ ಗೌರ್ಮೆಂಟಿಗೆ ಪ್ರತಿಯೊಂದನ್ನು ಕಳಿಸಿ ಜೀವ ಮಾಡಿಸ್ಕೊಂಡು ಅದನ್ನು ಮಾಡೋದಿಲ್ಲ. ಅವರಿಗೇನು ಪ್ರೊಸೀಜರಲ್ಲಿ ಅವ್ರಿಗೆ ಅಧಿಕಾರ ಇದೆ, ಅವರು ಹೈರಾರ್ಕಿ ಇದೆ ಪೊಲೀಸಲ್ಲಿ. ಡಿ ಜಿ IGP ಈಸ್ ದಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪೊಲೀಸು. ಅವರು ಅಟ್ ದಿ ಮೋಸ್ಟ್ ಅವರನ್ನು ಕೇಳ್ಬೋದು, ಸ್ವಾಮಿ ನಾವೇನು ಮಾಡಬೇಕು ಇಂಥ ಸಿಚುವೇಶನ್ ಅಂತ ಅವರನ್ನು ಕೇಳ್ಬೋದು. ಇಲ್ಲ ಲಾ ಆ್ಯಂಡ್ ಆರ್ಡರ್ಗೆ ಒಬ್ಬರು ADGP ಇರ್ತಾರೆ, ಅವರನ್ನು ಕೇಳ್ಬೋದು. ಅದರಿಂದ ಕೆಳಗಡೆ ಹೋದರೆ ಒಬ್ಬರು IG ಇರ್ತಾರೆ, ಇನ್ ದಿಸ್ ಕೇಸ್ ಕಮಿಷನರ್ ಇರ್ತಾರೆ. ಇವರೆಲ್ಲ ಹೈರಾರ್ಕಿ ಇರೋದ್ರಿಂದ ಅವ್ರವ್ರ ಲೆವೆಲಲ್ಲಿ ಅವ್ರ ತೀರ್ಮಾನಗಳು ಮಾಡಿ ಆನ್ ದಿ ಸ್ಪಾಟ್ ಏನು ಮಾಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರಿಗೂ ಕೂಡ ಸಲಹೆಯನ್ನ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ಪೊಲೀಸ್ ವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾತುಗಳನ್ನ ಕೂಡ ಆಡಿದ್ದಾರೆ. ಸೊ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ರಾತ್ರಿಯ ಒಂದು ಘಟನೆ ಏನಿದೆ, CT ರವಿ ಅವರದೇ ಹೇಳೋದಾದ್ರೆ, ರಾತ್ರಿ ಎಲ್ಲ ಸುತ್ತಿಸಬೇಕಾಗಿತ್ತ? ಅವರೊಬ್ಬ ಜನಪ್ರತಿನಿಧಿ ಇದ್ರಲ್ವೇ, ಅರೆಸ್ಟೇ ಮಾಡೋದಾದ್ರು ನೇರವಾಗಿ ಬೆಂಗಳೂರಿಗೆ ಕರ್ಕೊಂಬರ್ಬೋದಾಗಿತ್ತು ಜನಪ್ರತಿನಿಧಿ ಕೋರ್ಟ್ಗೆ. ರಾತ್ರಿ ಎಲ್ಲ ಸುತ್ತಿಸ್ಬೇಕಾದ ಅವಶ್ಯಕತೆ ಏನಿತ್ತು? ಯಾರು ಡೈರೆಕ್ಷನ್ ಕೊಟ್ಟವ್ರು ಇದಕ್ಕೆ? ಇವತ್ತು ನಿಜಕ್ಕೂ ಏನಾದರೂ ನಮ್ಮ BJP ಸ್ನೇಹಿತರಿಗೆ ಹೇಳ್ತೇನೆ, ಇದನ್ನು ನೀವು ಸರಿಯಾದ ರೀತಿ ಕಾನೂನಿನ ವ್ಯಾಪ್ತಿ ಒಳಗೆ ಹೋರಾಟ ಮಾಡಿದ್ರೆ ಆ ಅಧಿಕಾರಿಗಳೆಲ್ಲ ಸಸ್ಪೆಂಡ್ ಆಗ್ತಾರೆ. ಇವಾಗ ಇರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆ ಒಳಗೆ ಯಾವ ಅಧಿಕಾರಿಗಳು CT ರವಿಗೆ ಒಂದು ರೀತಿಯ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಕೆಲಸಕ್ಕೆ ಕೆಲವು ಮಂತ್ರಿಗಳ ನಡವಳಿಕೆಯಿಂದ, ಏಕೆಂದರೆ ಸತೀಶ್ ಜಾರಕಿಹೊಳಿ ಅವರೇ ಒಂದು ಮಾತು ಹೇಳ್ತಾರೆ, ನಾನು ಹೇಳಿದೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಅವ್ರು ಇನ್ನೊಂದು ಕತೆ ಹೇಳ್ತಾರೆ. ಗೃಹ ಸಚಿವರಿದ್ದಾರೆ ಈ ರಾಜ್ಯದಲ್ಲಿ, ಕೇಳಲಿಕ್ಕೆ ಬಯಸ್ತೀನಿ. ಹಲವಾರು ಪ್ರಕರಣಗಳು ಈ ರಾಜ್ಯದಲ್ಲಿ ಕಳೆದ 6-7 ತಿಂಗಳಿಂದ ನಡ್ಕೊಂಬರ್ತಾ ಇರತಕ್ಕಂಥ ರೀತಿ ಏನಿದೆ, ಕರ್ನಾಟಕಕ್ಕೆ ಮುಂದಿನ ದಿನಗಳು ಭಾಳ ಕೆಟ್ಟ ರೀತಿಯ ರಾಜಕೀಯದ ವೈಷಮ್ಯಗಳು ದೇಶಗಳು ಬೆಳೀತಕ್ಕಂಥದ್ದಕ್ಕೆ ಬೀಜ ಏನು ಬಿತ್ತನೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಮುಂದೇನೂ ಸಹ ಇದು ಕೆಟ್ಟ ರೀತಿಯಲ್ಲಿ ಮುಂದುವರಿತಕ್ಕಂಥದ್ರ ಮುಖಾಂತರ ರಾಜ್ಯದ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ವ್ಯವಸ್ಥೆಯ ಬಗ್ಗೆ ಇಡೀ ದೇಶದಲ್ಲಿ ಒಂದು ಹೆಸರೇನು ಮಾಡಿದರು ಹಿಂದಿನ ನಮ್ಮ ಪೂರ್ವಿಕರು, ಅದೆಲ್ಲವನ್ನು ಸರ್ವನಾಶ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಹೊರಟಿದೆ. ಅವತ್ತು ರಾತ್ರಿಯ ಒಂದು ಘಟನೆ ಏನಿದೆ CT ರವಿ ಅವರದ್ದು, ಒಂದು ಕಡೆ ಈಗಾಗಲೇ ರವಿ ಅವರನ್ನ ಸುತ್ತಾಡಿಸಿದ್ದು ಸಚಿವರಿಗೆ ಗೊತ್ತಿರ್ಲಿಲ್ವಾ? ಇದು ಒಂದ್ ರೀತಿ ಗೃಹ ಇಲಾಖೆಗೆ ಕೆಟ್ಟ ಹೆಸರು. ಅದರ ಜೊತೆಗೆ ಓರ್ವ ನಾಯಕನನ್ನ ಈಗ ಸುತ್ತಾಡಿಸೋದು ಕೂಡ ಸರಿಯಲ್ಲ ಎನ್ನುವ ಮುಖಾಂತರವಾಗಿ ಒಂದು ಕಡೆ ಗೃಹ ಇಲಾಖೆಯ ವಿಚಾರವಾಗಿ, ಸರ್ಕಾರದ ವಿಚಾರವಾಗಿ ಈಗ ಮೈತ್ರಿ ನಾಯಕರಿಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ.